ಎಲ್ಲರಿಗೂ ಸಂತೋಷ ಮಾಡುವ ನಮಸ್ಕಾರಗಳು. ಗಿಡದಲ್ಲಿ ಪದಾರ್ಥ ಚೆಲ್ಲಿದೆ. ಈ ಒಗಟು ಯಾವುದಂತ ಗೊತ್ತುಂಟಾ? ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಾನು ಹೇಳ್ತೇನೆ. ಗಿಡದಲ್ಲಿ ಪದಾರ್ಥ ಚೆಲ್ಲಿದೆ ಅಂತ ಹೇಳುವುದೇ ನಮ್ಮ ಅಬ್ಬಲಿಗೆಗೆ ಒಂದು ಒಗಟು ಅಂತ. ಅದೇ ಒಗಟು ಈಗ ನಾವು ಅಬ್ಬಲಿಗೆ ತೆಗಿಲಿಕ್ಕೆ ಬಂದಿದ್ದೇವೆ. ನೋಡಿ, ನಮ್ಮ ಮನೆಯಲ್ಲಿ ತುಂಬಾ ಅಬ್ಬಲಿಗೆ ಆಗಿದೆ. ಇದು ಸ್ಪೆಷಲಿ ನಾವು ಮಳೆಗಾಲ ಆದ್ಮೇಲೆ ಹರಳುವಂತ ಹೂಗಳು. ಇದು ತುಂಬಾ ಅಂದ್ರೆ ಗಿಡ ಚಿಕ್ಕದಿದ್ರು ಅದರಲ್ಲಿ ತುಂಬಾ ಹೂಗಳಾಗ್ತದೆ. ನೋಡಿ, ಇದು ಒಂದೇ ಗಿಡ. ನೋಡಿ, ಇದು ಒಂದೇ ಗಿಡದಲ್ಲಿ ಇಷ್ಟೊಂದು ಆಗಿದೆ. ನೋಡಿ ಎಷ್ಟು ಚಂದ ಚಂದದ ಹೂಗಳು. ನಾವು ಅದನ್ನು ಒಂದೊಂದಾಗಿ ತೆಗಿಬೇಕು. ಮತ್ತೆ ನಮ್ಮದು ಒಟ್ರಾಶಿ ಕೀಳಬಾರ್ದು. ಒಟ್ರಾಶಿ ಕೀಳಿದದ್ದು ಹಾಳಾಗ್ತದೆ. ಸೊ ಒಂದೊಂದಾಗಿ ಅದನ್ನು ಕೀಳಿದ್ರೆ ಚೆನ್ನಾಗಿ ಬರ್ತದೆ. ನೋಡಿ, ಈ ತರ ತೆಗಿಬೇಕು ಒಂದೊಂದಾಗಿ. ಅದನ್ನು ಮುಗ್ಗಿದ್ದದನ್ನಾಗಿ ಬಿಡಬೇಕು. ನಾಳೆ ನಾಳಿದ್ದಿಗೆ ಮತ್ತೆ ಅಬ್ಬಲಿಗೆ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಚಂದ ಚಂದದ ಅಬ್ಬಲಿಗೆ. ನೋಡಿ, ನಿಮಗೆ ಬೇಕಾದ್ರೆ ಇದನ್ನು ನಾವು ದೇವರಿಗೆ ಇಡ್ತೇವೆ. ಇಲ್ಲದ್ರೆ ನಮ್ಮ ಕ್ರಿಶ್ಚಿಯನ್ಸ್ ಅಲ್ಲಿ ನಾವು ಮದುವೆಗೆ ಇದನ್ನು ವಧುವಿಗೆ ಇಡ್ಲಿಕ್ಕೆ ನಾವು ಉಪಯೋಗಿಸ್ತೇವೆ. ನೋಡಿ, ತುಂಬಾ ಚೆನ್ನಾಗಿದೆ. ನೋಡಿ, ಮತ್ತೆ ನನಗೆ ಕಟ್ಟಿ ಗೊತ್ತಿಲ್ಲ. ನನ್ನ ತಂಗಿ ಕಳಿಸಿಕೊಡ್ತಾಳೆ ಅಂತ ಹೇಳ್ತಿದ್ದಾಳೆ. ಅವಳು ನೋಡುವ ಹೇಗೆ ಕಟ್ಟಿ ಕೊಡ್ತಾಳೆ ಅಂತ. ಇದನ್ನು ಈಗ ಎಲ್ಲ ತೆಗೆಯುವ. ನೋಡಿ, ಇಷ್ಟೊಂದು ಆಯ್ತು ಹೂವು. ಚಂದ ಚಂದದ ಹೂಗಳು. ನಿಮ್ಮ ಮನೆಯಲ್ಲಿ ಸಹ ನಾವು ಈ ಗಿಡವನ್ನು ನೆಟ್ರೆ ತುಂಬಾ ಆಗ್ತದೆ. ಇದು ನಮ್ಗೆ ಕಷಿ ಅಂತ ಹೇಳ್ತಾರೆ. ಕಷಿ ಹೋಗಿ ಇದು ಲೈಟ್ ಆಗಿ ಕಾಟು ಚೆನ್ನಾಗಿದೆ, ಅದು ಹೇಳಕ್ಕಾಗಲ್ಲ. ಕಷಿಯಲ್ಲಿ ತುಂಬಾ ಆಗ್ತದೆ. ಚಿಕ್ಕ ಗಿಡದಲ್ಲಿ ತುಂಬಾ ರಾಶಿ ರಾಶಿ ಆಗ್ತದೆ ಹೂಗಳು. ನೋಡಿ, ತುಂಬಾ ಹೂಗಳು. ಇಲ್ಲಿ ನೋಡಿ, ತುಂಬಾ ಚಂದದ ಹೂಗಳು, ಕೆಂಪು ಕೆಂಪು ಕೇಸರಿ. ಮತ್ತೆ ಈ ಹೂವು ಬೇಗ ಬಾಡುದಿಲ್ಲ. ಒಮ್ಮೆ ತೆಗ್ದಿಟ್ರೆ, ಒಮ್ಮೆ ಅದನ್ನು ಕಟ್ಟಿದ್ರೆ ಅದು ಸರಾಸರಿ 4 ದಿನ ಬರ್ತದೆ. ಹೂಗಳನ್ನು ದೇವರಿಗೆ ಇಟ್ರೆ 4 ದಿನ ಬರ್ತದೆ. ಮತ್ತೆ ಇದು ಬೇಗ ಬಾಡುದಿಲ್ಲ. ಈಗ ನಾವೀಗೆಲ್ಲ ಅಬ್ಬಲಿಗೆ ತಂದಿಟ್ಟಿದ್ದೇವೆ. ನೋಡಿ, ಚಂದ ಚಂದದ ಅಬ್ಬಲಿಗೆ. ಇದನ್ನು ನಾವೀಗ ನನ್ನ ತಂಗಿ ಕಟ್ತಿದ್ದಾಳೆ. ನೋಡಿ, ಇದಕ್ಕೆ ನಾವು ಏನು ದಾರ ಯೂಸ್ ಮಾಡ, ಇದು ನಮ್ಗೆ ಮನೆಯಲ್ಲಿ ನಾವು ಬಟ್ಟೆ ಹೊಲಿಯುವಂಥದ್ದು ದಾರ. ನಿಮಗೆ ಇದು ಒರಿಜಿನಲಿ ನಮ್ಗೆ ನಿಜವಾಗ್ಲಿ ಕಟ್ಟುದಂದ್ರೆ ನಾವು ಬಾಳೆ ಎಲೆ ದಾರ, ಬಾಳೆ ಇದೆಯಲ್ಲ, ನಾವು ಬಾಳೆಹಣ್ಣು ಗಿಡದ ದಾರವನ್ನು ಯೂಸ್ ಮಾಡಬೇಕು. ಸೊ ನಾವೀಗ ಯೂಸ್ ಮಾಡುವಂಥದ್ದು ನಾವು ಮನೆಯಲ್ಲಿ ಸಿಗುವಂಥದ್ದು ಒಂದು ಬಟ್ಟೆ ಹೊಲಿಗೆ ದಾರ. ನೋಡಿ, ನನ್ನ ತಂಗಿ ಕಟ್ತಾಳೆ. ನೋಡಿ, ಇದೇ ತರ ಕಟ್ಟುವಂಥದ್ದು. ನೋಡಿ, ತುಂಬಾ ಈಸಿ ಇದೆ. ಫಸ್ಟು ಈ ಅಬ್ಬಲಿಗೆ ಕಟ್ಟುವಾಗ ಫಸ್ಟಿಗೆ ನಾವು 2 ಅಬ್ಬಲಿಗೆ ಕಟ್ಟುವಂಥದ್ದು. ಮತ್ತೆ ಬೇಕಾದ್ರೆ ನಮಗೆ 3 ಇಲ್ಲದೆ 4 ಇಟ್ಟು ಸಹ ಕಟ್ಬೋದು. ಮತ್ತೆ ನಾವು ಅದಕ್ಕೆ ಸ್ವಲ್ಪ ಗ್ಯಾಪ್ ಅನ್ನು ಬಿಡ್ತಿದ್ದೇವೆ. ಅಂದ್ರೆ ನಮಗೆ ಸಿಕ್ಕಿದ್ದು ಸ್ವಲ್ಪ ಅಬ್ಬಲಿಗೆ. ಸೊ ಜಾಸ್ತಿ ಕಾಣ್ಲಿಕ್ಕೆ ಅಂತ ನಾವು ಸ್ವಲ್ಪ ಗ್ಯಾಪ್, ಸ್ವಲ್ಪ ಗ್ಯಾಪ್ ಅನ್ನು ಬಿಟ್ಟು ನಾವು ಅದನ್ನು ಕಟ್ಟುವಂಥದ್ದು. ನೋಡಿ, ಹೀಗೆ ಸ್ವಲ್ಪ ಗ್ಯಾಪ್ ಅನ್ನು ಬಿಟ್ಟು ನಾವು ಅದನ್ನು 2 ರಿಂದ 3 ಹೂವನ್ನಿಟ್ಟು ಚೆಂದ ಮಾಡಿ ಕಟ್ಟುವಂಥದ್ದು. ನೋಡಿ, ಹೀಗೆ ಒಂದು ರೌಂಡ್ ತಂದು ಮತ್ತೆ ಅದಕ್ಕೆ ಒಂದು ಗಂಟವನ್ನು ಹಾಕುವಂಥದ್ದು. ಗಂಟನ್ನು ತೆಗೆದು ಅದರ ಹೂವಿನ ಹಿಂದ್ಗಡೆಯಿಂದ ತಂದು ಎಳೆದು ಹೀಗೆ ಎಳೆದ್ರೆ ಅಲ್ಲೇ ಗಂಟೆ ಬೀಳ್ತದೆ. ನೋಡಿ, ಹೀಗೆ ಹೀಗೆ ಚಂದ ಬರ್ತದೆ. ನೋಡಿ, ಹೀಗೆ ನಾವು ಕಟ್ಟುವ, ನೋಡ್ತಾ ಇರಿ.
ಇದನ್ನ ನಾವೆಲ್ಲ ಕಟ್ಟಿ ಆದ್ಮೇಲೆ ನಿಮಗೆ ಫೈನಲ್ ಲುಕ್ ಅನ್ನು ಎಲ್ಲ ಲಾಸ್ಟಿಗೆ ಹೇಗೆ ಕಾಣ್ತದೆ ಅಂತ ನಿಮಗೆ ಎಲ್ಲರಿಗೆ ತೋರಿಸ್ತೇನೆ. ನೋಡಿ ಇದೆ, ಇದು ಕಟ್ಟಿ ಆದ್ಮೇಲೆ ನಾವು ಫೈನಲ್ ಲುಕ್ ಅನ್ನು ನೋಡೋಣ. ನೋಡಿ, ನಾವು ಹಬ್ಬಲಿಗೆಯನ್ನು ಲಾಸ್ಟ್ಗೆ ಎಲ್ಲ ಕಟ್ಟಿ ಎಲ್ಲ ಖಾಲಿ ಆಗಿದೆ. ಸೊ ನಮಗೆ ನೋಡಿ ಇಷ್ಟು ದೊಡ್ಡ ಒಂದು ಹಬ್ಬಲಿಗೆಯ ಹೂವನ್ನು ಕಟ್ಟಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದನ್ನು ನಾವು ದೇವರಿಗೆ ಇಡ್ತೇವೆ. ಇಷ್ಟು ವಿಡಿಯೋ ನಮ್ಮ ಚಾನಲ್ ಅನ್ನು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.